ಪ್ರಿಯ ವೀಕ್ಷಕರೇ, ದೇವನಾಂಪ್ರಿಯ ಕ್ಲಾಸಸ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಮಿಸ್ ವರ್ಲ್ಡ್ ಪ್ರಶಸ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಮಿಸ್ ವರ್ಲ್ಡ್ ಪ್ರಶಸ್ತಿಯು 1951ರಲ್ಲಿ ಸ್ಥಾಪನೆ ಆಯಿತು. ಈ 1951ರಲ್ಲಿ ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದ್ರೆ ಇಂಗ್ಲೆಂಡ್ನ ಎರಿಕ್ ಮೋರ್ಲೆ ಅವರು. ಇಂಗ್ಲೆಂಡ್ನ ಎರಿಕ್ ಮೋರ್ಲೆ ಅವರು ಈ ಮಿಸ್ ವರ್ಲ್ಡ್ ಪ್ರಶಸ್ತಿನ ಕ್ರಿಯೇಟ್ ಮಾಡಿದವರು. ಇದನ್ನು ಯಾವ್ದಕ್ಕೋಸ್ಕರ ಕೊಡ್ತಾರೆ ಅಂದ್ರೆ ಇಂಟರ್ನ್ಯಾಷನಲ್ ವುಮೆನ್ಸ್ ಬ್ಯೂಟಿ ಪೇಜೆಂಟ್ ಅವ್ರಿಗೂ ಕೊಡ್ತಾರೆ. ಅಂದ್ರೆ ಅಂತಾರಾಷ್ಟ್ರೀಯ ವಿಭಾಗದಲ್ಲಿ ಮಹಿಳಾ ಸುಂದರಿ ಸ್ಪರ್ಧೆಗಾಗಿ ಈ ಪ್ರಶಸ್ತಿನ ಕೊಡ್ತಾರೆ. ಗೊತ್ತಿರ್ಲಿ, ಪ್ರಶಸ್ತಿ ಅಲ್ಲ, ಇದೊಂದು ಕಿರೀಟ ಇರುತ್ತೆ. ಓಕೆ, ಹೆಡ್ ಕ್ವಾರ್ಟರ್ ಎಲ್ಲಿದೆ ಮಿಸ್ ವರ್ಲ್ಡ್? ಲಂಡನ್, ಇಂಗ್ಲೆಂಡ್ ಒಳಗಿದೆ. ಇದರ ಪ್ರೆಸಿಡೆಂಟ್ ಯಾರಂದ್ರೆ ಜುಲಿಯಾ ಮೋರ್ಲೆ ಅವರು ಇದರ ಪ್ರೆಸಿಡೆಂಟ್ ಆಗಿದ್ದಾರೆ. ಅಲ್ಲಿ ಹೋಸ್ಟ್ ಆಗೋದು ಇಂಗ್ಲಿಷ್ ಭಾಷೆ ಒಳಗೆ ಹೋಸ್ಟ್ ಆಗುತ್ತೆ. ಫಸ್ಟ್ ನೇಮ್ ಆಫ್ ಮಿಸ್ ವರ್ಲ್ಡ್, ಇದನ್ನ ಮಿಸ್ ವರ್ಲ್ಡ್ ಅಂತ ನಾವು ಇವಾಗ ಕರಿತಾ ಇದೀವಿ. ಮೊಟ್ಟ ಮೊದಲ ಬಾರಿಗೆ ಈ ಸ್ಪರ್ಧೆ ಏನಂತ ಸ್ಟಾರ್ಟ್ ಆಗಿತ್ತಂದ್ರೆ ಬಿಕಿನಿ ಕಾಂಪಿಟೇಷನ್ ಅಂತ ಸ್ಟಾರ್ಟ್ ಆಗಿತ್ತು. ಮಿಸ್ ವರ್ಲ್ಡ್ ಮೊದಲ ಹೆಸರೇ ಬಿಕಿನಿ ಕಾಂಪಿಟೇಷನ್, ತದನಂತರ ಇದು ಮಿಸ್ ವರ್ಲ್ಡ್ ಅಂತ ಆಗಿದೆ. ಇದ್ರ ಎಲಿಜಿಬಿಲಿಟಿ ಏನ್? ಅನ್ಮ್ಯಾರಿಡ್, ಅಂದ್ರೆ ಯಾರು ಮದುವೆ ಆಗಿರಲ್ಲ ಅವ್ರು ಇದ್ರಕ್ಕೆ ಭಾಗವಹಿಸಬಹುದು. ನಂತರ ಇದ್ರ ಮೋಟೋ ಏನು? ಮಿಸ್ ವರ್ಲ್ಡ್ ಮೋಟೋ ಏನಂದ್ರೆ ಬ್ಯೂಟಿ ವಿತ್ ಎ ಪರ್ಪೋಸ್. ಇದ್ರ ಮೋಟೋ ಬ್ಯೂಟಿ ವಿತ್ ಎ ಪರ್ಪೋಸ್ ಆಗಿದೆ. ಪ್ರೈಸ್ ಕ್ರೌನ್, ಅಂದ್ರೆ ಅವ್ರ ತಲೆ ಮೇಲೆ ಇಟ್ಕೊಂಡಿರ್ತಾರಲ್ಲ ಕಿರೀಟ, ಅದೇ ರೀತಿಯಾಗಿ ದುಡ್ಡು ಕೂಡ ಕೊಡ್ತಾರೆ. ಗೋಲ್ಡ್, ಪ್ಲಾಟಿನಂ, ಸಿಲ್ವರ್ ಜಮ್ ಸ್ಟೋನ್ಸ್, ಅಂದ್ರೆ ಅವ್ ಕಿರೀಟ ಮೇಲೆಲ್ಲ ಈ ತರ ಜಮ್ ಸ್ಟೋನ್ಸ್ ಇರ್ಬೋದು, ಸಿಲ್ವರ್, ಪ್ಲಾಟಿನಂ, ಗೋಲ್ಡ್, ಅಂದ್ರೆ ದುಬಾರಿ ಬೆಲೆ ಬಾಳುವಂತ ವಸ್ತುಗಳಿಂದ ಮಾಡಿದಂತ ಕಿರೀಟ ಧಾರಣೆ ಅವ್ರಿಗೆ ಮಾಡ್ತಾರೆ. ಫಸ್ಟ್ ಮಿಸ್ ವರ್ಲ್ಡ್ ಬ್ಯೂಟಿ ಪೀಜೆಂಟ್ ಕೀಕಿ ಹ್ಯಾಕನ್ಸನ್, ಸ್ವೀಡನ್ ದೇಶದವರು, 1951ರಲ್ಲಿ. ಅಂದ್ರೆ ಮೊದಲ ಮಿಸ್ ವರ್ಲ್ಡ್ ಯಾರಂದ್ರೆ ಕೀಕಿ ಹಾಕನ್ಸನ್ ಅವರು. ಓಕೆನಾ, ಇವರು ಸ್ವೀಡನ್ ದೇಶದವರು. ಇದು ಎದಕ್ಕೆ ಇಂಪಾರ್ಟೆಂಟ್ ಆಫ್ ಇವ್ರು ಅಂದ್ರೆ ಓನ್ಲಿ ಮಿಸ್ ವರ್ಲ್ಡ್ ಕ್ರೌನ್ಡ್ ಇನ್ ದ ಬಿಕಿನಿ. ಅಂದ್ರೆ ನಾ ಹೇಳಿದ್ನಲ್ಲ, ಮಿಸ್ ವರ್ಲ್ಡ್ ಗೆ ಬಿಕಿನಿ ಕಾಂಪಿಟೇಷನ್ ಅಂತ ಕರೀತಾ ಇದ್ರು. ಆ ಮೊಟ್ಟ ಮೊದಲ ಬಾರಿ ಬಿಕಿನಿ ಕಾಂಪಿಟೇಷನ್ ವಿನ್ನರ್ ಯಾರಪ್ಪ ಅಂದ್ರೆ ಕೀಕಿ ಹ್ಯಾಕನ್ಸನ್ ಅವರು. ಓಕೆನಾ. ನಂತರ ಇವಾಗ ಮಿಸ್ ವರ್ಲ್ಡ್ ಫ್ರಮ್ ಇಂಡಿಯಾ, ಅಂದ್ರೆ ಯಾರ್ಯಾರು ಭಾರತೀಯರು ಮಿಸ್ ವರ್ಲ್ಡ್ ಆಗಿದ್ದಾರೆ ಎಲ್ಲರ ಬಗ್ಗೆ ನೋಡೋಣ. ಓಕೆ, ಇವರೇ ನೋಡ್ತಿದ್ರಲ್ಲ, ಇವರೇ ನಮ್ಮ ಭಾರತೀಯ ನಾರಿಯರು. ಇವರು ಮಿಸ್ ವರ್ಲ್ಡ್ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಮಿಸ್ ವರ್ಲ್ಡ್ ನೋಡಿ, ಇಂಡಿಯನ್ ವುಮೆನ್ ಮಿಸ್ ವರ್ಲ್ಡ್ ಯಾರಪ್ಪ ಅಂದ್ರೆ ರೀಟಾ ಫರಿಯಾ, ಮೊದಲ ಮಹಿಳಾ ವಿಜೇತಕಿ. 1966, ಮಹಾರಾಷ್ಟ್ರ ಮೂಲದವರು. ಇವರು ಮೆಡಿಕಲ್ ಫೀಲ್ಡ್ ಇದ್ರು ಮೂಲತಃ. ನಂತರ ಐಶ್ವರ್ಯ ರೈ, 1994, ಇವರು ಕರ್ನಾಟಕ ಮೂಲದವರು, ಆಕ್ಟರ್ ಆಗಿದ್ದಾರೆ, ಬಾಲಿವುಡ್ ಆಕ್ಟರ್ ಆಗಿದ್ದಾರೆ. ಓಕೆನಾ. ಅದೇ ರೀತಿಯಾಗಿ ಡಯಾನಾ ಹೈಡನ್ ಅವರು 1997, ಆಂಧ್ರ ಪ್ರದೇಶ, ಇವರು ಕೂಡ ಆಕ್ಟರ್ ಆಗಿದ್ದಾರೆ. ಇಲ್ಲಿ ಇವ್ರದ್ದು ಮತ್ತೆ ಹೇಳ್ತಾ ಇದ್ದೀನಿ, ಮಿಸ್ ವರ್ಲ್ಡ್ ಒಳಗ ಯಾರ್ಯಾರು ಭಾರತೀಯ ಮಹಿಳಾ ವಿಜೇತರು ಇದಾರಲ್ಲ ಅವ್ರ ಬಗ್ಗೆ SSC, KE, KPSC ಒಳಗ ಕೇಳುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ, ಗೊತ್ತಿರಲಿ. ನಂತರ ಯುಕ್ತ ಮುಖೆ ಅವರು 1999, ಇವರು ಬೆಂಗಳೂರಲ್ಲಿ ಹುಟ್ಟಿದ್ದಾರೆ, ಪ್ರೆಸೆಂಟ್ ಮಹಾರಾಷ್ಟ್ರದಾಗ ಇದ್ದಾರೆ. ಓಕೆನಾ, ಇವರು ಕೂಡ ಆಕ್ಟರ್ ಆಗಿದ್ದಾರೆ. ಅದೇ ರೀತಿಯಾಗಿ ಪ್ರಿಯಾಂಕ್ ಚೋಪ್ರಾ 2000, ಜಾರ್ಖಂಡ್ ರಾಜ್ಯದವರು. ಅದೇ ರೀತಿಯಾಗಿ ಮಾನಸಿ ಚಿಲ್ಲರ್ ಅವರು ಹರಿಯಾಣದವರು, 2017ರವರು. ಇವ್ರು ಗೊತ್ತಿರಲಿ, ಇವ್ರ ಬಗ್ಗೆ ಎಲ್ಲಾನು ಗೊತ್ತಿರಲಿ. ಯಾರು ಪಡೆದಿದ್ದಾರೆ ಅಂತ ವ್ಯಕ್ತಿಗಳ ಹೆಸರು ಗೊತ್ತಿದ್ರೆ ಸಾಕು. ನಂತರ ಕರೆಂಟ್ ಅಫೇರ್ಸ್ 2025, ಅಂದ್ರೆ 2025ರಲ್ಲಿ ಯಾರ್ಯಾರು ಮಿಸ್ ವರ್ಲ್ಡ್ ಪ್ರಶಸ್ತಿನ ಗೆದ್ರು, ರನ್ನರ್ ಆಫ್ ಯಾರು, ಮೊದಲ ರನ್ನರ್ ಆಫ್ ಯಾರು, ಎರಡನೇ ರನ್ನರ್ ಆಫ್ ಯಾರು ಅಂತ ಸರಿಯಾಗಿ ನೋಡ್ಕೊಳ್ಳೋಣ. ಇದರ ವಿನ್ನರ್ ಯಾರಪ್ಪ ಅಂದ್ರೆ ವಪಲ್ ಸುಚಾತಾ ಚುವಾಂಗ್ಸ್ರಿ ಅಂತ. ವಪಲ್ ಸುಚಾತಾ ಚುವಾಂಗ್ಸ್ರಿ, ಥೈಲ್ಯಾಂಡ್ದವರು. ಇದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಅದೇ ರೀತಿಯಾಗಿ ಫಸ್ಟ್ ಮೊದಲ ರನ್ನರ್ ಅಪ್ ಯಾರು? ಹ್ಯಾಸೆಟ್ ಡೆರಿಜೆ ಅಡ್ಮಾಸು, ಇಥಿಯೋಪಿಯಾದವರು. ಇನ್ನೊಂದ್ಸಲ ಹೇಳ್ತೀನಿ ಕೇಳ್ರಿ, ಹ್ಯಾಸೆಟ್ ಡೆರೆಜೆ ಅಡ್ಮಾಸು ಅವರು, ಇಥಿಯೋಪಿಯಾ. ಎರಡನೇ ರನ್ನರ್ ಅಪ್ ಯಾರು? ಮಜಾ ಕ್ಲಾಜ್ಡಾ ಪೋಲೆಂಡ್ ಅವರು. ಇದು ಸ್ಥಳ ಎಲ್ಲಪ್ಪ ಇದು ಹೋಸ್ಟ್ ಆಗಿತ್ತಂದ್ರೆ ಹೈಟೆಕ್ಸ್ ಎಕ್ಸಿಬಿಷನ್ ಸೆಂಟರ್ ಇನ್ ಹೈದರಾಬಾದ್, ತೆಲಂಗಾಣ, ಇಂಡಿಯಾ ಒಳಗೆ ಇದು ಹೋಸ್ಟ್ ಆಗಿತ್ತು. ಅದೇ ರೀತಿಯಾಗಿ ಇದು ಎಷ್ಟನೇ ಎಡಿಷನ್ ಅಪ್ಪ? ಇದು 70, ಅಂದ್ರೆ 72nd ಎಡಿಷನ್ ಆಗಿದೆ, 72ನೇ ಎಡಿಷನ್ ಆಗಿದೆ. ಓಕೆ. ನಂತರ ಇಲ್ಲಿ ನೋಡ್ತಾ ಇದ್ರಲ್ಲ, ಇವ್ರು ಯಾರಪ್ಪ ಅಂದ್ರೆ ವಪಲ್ ಸುಚಾತಾ ಚುವಾಂಗ್ಸ್ರಿ ಅವರು. ಇವರೇ 2025ರ ಮಿಸ್ ವರ್ಲ್ಡ್ ವಿಜೇತರಾಗಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನಿಮ್ಗೆ ಅದೇ ಇಂಗ್ಲಿಷ್ ಇಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದೀನಿ, ಎಲ್ಲರೂ ನೋಡ್ಕೊಳ್ರಿ. ನಮ್ಮ ತರಗತಿಗಳು ನಿಮಗೆ ಉಪಯೋಗ ಆಗ್ತಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಯಾವುದೇ ಯೂಟ್ಯೂಬ್ ಅಲ್ಲಿ ಹಣ ಮಾಡಬೇಕು, ಅದು ಮಾಡಬೇಕು, ಆ ವಿಚಾರಕ್ಕೋಸ್ಕರ ಮಾಡಿದ್ದಲ್ಲ. ನಮ್ಮಲ್ಲಿರುವ ಜ್ಞಾನವನ್ನು ಎಲ್ಲ ಕಡೆ ಹರಡಬೇಕು.
ಇದಕ್ಕೆ ಪ್ಲಾಟ್ಫಾರ್ಮ್ ಎಲ್ಲಿಂದ? ಈಗ ಎಲ್ಲಾದ್ರೂ ಹೋಗಿ ಕೇಳ್ತೀವಿ, ನಮ್ಗೆ ಅವಕಾಶ ಕೊಡ್ರಿ, ನಮ್ಮಲ್ಲಿ ಜ್ಞಾನ ಇದೆ, ನಾನು ಎಲ್ಲ ಟೀಚ್ ಮಾಡ್ತೀನಿ, ಎಲ್ಲ ಹೇಳ್ತೀನಿ. ಯಾರು ಅವಕಾಶ ಕೊಡಲ್ಲ. ಅದಕ್ಕೋಸ್ಕರ ಯೂಟ್ಯೂಬೇ ನಮ್ಗೆ ಪ್ಲಾಟ್ಫಾರ್ಮು. ಅದಕ್ಕೋಸ್ಕರ ನಾನು ಎಲ್ಲ ವಿಡಿಯೋಗಳನ್ನ ಯೂಟ್ಯೂಬ್ ಒಳಗ ಫ್ರೀ ಆಗಿ ಕೊಡ್ತೀನಿ. ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ. ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಒತ್ತಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗದಿದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋ ಒಳಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.